ನೀನು ಯಾರು? ಹೂ ಆರ್ ಯು? ನಾನ್ ನಿನ್ನನ್ನೇ ಕೇಳ್ತಾ ಇರೋದು. ಯಾರ್ ನೀನು? ನೀನ್ ರಾಜ ಅಲ್ಲ, ಅದು ಸುಳ್ಳು. ನೀನ್ ರವಿವರ್ಮ ಆಗೋಕ್ ಸಾಧ್ಯ ಇಲ್ಲ. ಯು ಕ್ಯಾನ್ ನೆವರ್ ಬಿ ರವಿವರ್ಮ. ನೀನು ಸರಿಯಾಗಿ ಊಹಿಸ್ತೆ. ಇನ್ನೊಂದ್ಸಲ ಚೆನ್ನಾಗಿ ನೋಡು. ನಾನೇ ಆ ರವಿವರ್ಮ. ನೋ 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 ನೋ. ಶಾಂತಾ ಪ್ರಸಾದ್ ವರ್ಮಾರ ಸೊಸೆ, ಈ ಊರಿನ ಮಹಾರಾಣಿ, ಸರ್ಜುಡಾನ ಚಮಚ. ನೋಡು, ಚೆನ್ನಾಗಿ ನೋಡು ನನ್ನ ಮುಖನ. ಇದು ರವಿವರ್ಮನ ಮುಖ ಅಲ್ಲ, ಆದ್ರೆ ಆತ್ಮ ಮಾತ್ರ ಒಂದು. ಯಾವ ರವಿವರ್ಮನ್ನ ನೀನು 25 ವರ್ಷಗಳ ಹಿಂದೆ ಕಾಳಿ ಮಂದಿರದ ಹತ್ರ ನಿನ್ನ ಜೀಪಿನ ಚಕ್ರದಡಿಲಿ ನುಚ್ಚು ನೂರು ಮಾಡಿ ಕೊಂದ್ಯೋ, ಅದೇ ರವಿವರ್ಮನ ಆತ್ಮ ಇದು. ಆ ರವಿವರ್ಮ ನಿನ್ನ ಪ್ರೇಮಕ್ಕೆ ತನ್ನ ಪ್ರೀತಿ, ಪ್ರೇಮ, ಮಾನ, ಮರ್ಯಾದೆ ಎಲ್ಲ ಧಾರೆ ಎರೆದು ಕೊಟ್ಟ. ಆದ್ರೆ ನೀನು ಏನ್ ಕೊಟ್ಟೆ? ನಿನ್ನ ಗಂಡನ್ನ ನೀನೇ ಕೊಂದು ಹೆಣ್ಣಿನ ಜಾತಿಗೆ ಕಳಂಕ ತಂದೆ. ಕಾಮಿನಿ ದೇವಿ, ನಿನ್ನ 25 ವರ್ಷದ ಆಳ್ವಿಕೆಗೆ ಇವತ್ತೇ ಕೊನೆ. ಈ ಅರಮನೆ ನಿಂದಲ್ಲ, ಶಾಂತಾ ಪ್ರಸಾದ್ರದ್ದು. ಅವರ ಮಗ ರವಿವರ್ಮಂದು, ಅವನ ಮುದಿ ತಾಯಿದು. ತನ್ನ ಮನೆಯಲ್ಲಿರೋದಕ್ಕೆ ನಿಜವಾದ ಯಜಮಾನಿ ಬಂದಿದ್ದಾಳೆ, ನೋಡು. ರವಿ, ನಾವು ನಮ್ಮನೆಗೆ ಬಂದ್ಬಿಟ್ಟಿದ್ವಲ್ಲಪ್ಪ. ಈ ಮನೆ ರವಿವರ್ಮನ ತಂಗಿ ತವರು ಮನೆ. ಅವಳ ಮೇಲೆ ಇಲ್ಲದ ಅಪವಾದ ಹೊರಿಸಿ ತನ್ನ ತಾಯಿ ಸಮೇತ ಮನೆಯಿಂದಾಚೆ ನೂಕಿದೆ. ಮನೆ ಮಠ ಇಲ್ಲದಂಥ ಭಿಕಾರಿಗಳನ್ನಾಗ ಮಾಡಿದೆ. ಆದ್ರೆ ಇವತ್ತು ತನ್ನ ಹಕ್ಕನ್ನು ಚಲಾಯಿಸೋದಕ್ಕೆ ಪುನಃ ತನ್ನ ತವರು ಮನೆಗೆ ಬಂದಿದ್ದಾಳೆ, ನೋಡು. ಈ ಮನೆ ವರ್ಮ ವಂಶದ ಕುಡಿಗಳಿಗೆ ಸೇರಿದ್ದು. ಇದುವರೆಗೂ ಅವರು ಕತ್ತಲಲ್ಲೇ ಹುಟ್ಟಿ ಕತ್ತಲಲ್ಲೇ ಬೆಳೆದಿದ್ದಾರೆ. ಈಗ ಅವರು ಈ ಅರಮನೆಯಲ್ಲಿ ಹೊಸ ಬೆಳಕನ್ನು ಕಾಣೋಕೆ ಬಂದಿದ್ದಾರೆ, ನೋಡು. ನೀನು ನಿನ್ನ ಗಂಡ ರವಿವರ್ಮನ ಕೊಂದಿಲ್ಲ ಅನ್ನೋಕೆ ಸಾಕ್ಷಿ ಇದೆಯಾ? ಈ ಹುಡುಗಿ ಮತ್ತು ಅವಳ ತಾಯಿನ ನೀನು ಮನೆಯಿಂದ ಅಟ್ಟಿಲ್ಲ ಅನ್ನೋಕೆ ಸಾಕ್ಷಿ ಇದೆಯಾ? ನೀನೇ ರವಿವರ್ಮನ ಕೊಂದದ್ದು. ರವಿವರ್ಮನ ಕೊಂದದ್ದು ನೀನೇ, ಹೇಳು. ಚೆನ್ನಾಗಿ ಜ್ಞಾಪಿಸ್ಕೊ. ರವಿವರ್ಮ, ಜೀಪು, ಕಾಳಿ ಮಂದಿರ, ಹೇಳು. ರವಿವರ್ಮನ ಕೊಂದದ್ದು ನೀನೇ, 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 ಹೇಳು. ನಾನೇ ಕೊಂದಿದ್ದು. ನಾನೇ ರವಿವರ್ಮನ ಕೊಂದೆ. ರವಿವರ್ಮ ಬದುಕಿರೋಕ್ ಸಾಧ್ಯನೇ ಇಲ್ಲ. ನಾನೇ. He can never come back. I have killed him. He can never come back. I have killed him. He can never come back. ಎಸ್ ಪಿ ಸಾಹೇಬ್ರೆ, ನೋಡಿದ್ರ ನಮ್ಮ ಮಹಾರಾಣಿ ನಿಜ ರೂಪಾನ? ರಾಜ, ಡೋಂಟ್ ವರಿ, ಪರ್ಫೆಕ್ಟ್ ಆಗಿ ರೆಕಾರ್ಡ್ ಮಾಡಿದ್ದೀನಿ. ತಗೊಳ್ಳಿ ಸರ್. ಮಹಾರಾಣಿಯವರೇ, ಐ ಆಮ್ ಸಾರಿ, ಸೋ ಸಾರಿ. ಈ ಕ್ಷಣದಿಂದ ತಾವು ಫುಟ್ಪಾತ್ ರಾಣಿ. ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣೆರ್ಚಬಹುದು, ಆದ್ರೆ ಆ ದೇವರ ಕಣ್ಣಿಗೆ ಮಣ್ಣೆರ್ಚೋಕೆ ಯಾವನಿಂದನೂ ಸಾಧ್ಯ ಇಲ್ಲ. ಅವನೇನಾದ್ರೂ ಚಡಿ ಏಟ್ ಕೊಟ್ಟ ಅಂದ್ರೆ ಕಣ್ಗೂ ಕಾಣಲ್ಲ, ಶಬ್ದನೂ ಕೇಳಲ್ಲ, ಆದ್ರೆ ನೋವು ಮಾತ್ರ ಅಯ್ಯಯ್ಯೋ ಅಮ್ಮಮ್ಮಮ್ಮಮ್ಮಮ್ಮ ಅಂತ ಇರುತ್ತೆ. ಈಗ ಅದ್ರ ಅನುಭವ ನಿಮಗಾಗಿರ್ಬೇಕಲ್ವಾ ಫುಟ್ಪಾತ್ ರಾಣಿ? ಇದು ನಿಜವಾದ ಪಿಸ್ತೂಲು, ಇದ್ರಲ್ಲಿ ಗುಂಡಿದೆ. ಜಗ, ಅಯ್ಯೋ ಬಡ್ಡಿ ಮಗನೇ, ಮನುಷ್ಯನಿಗೆ ಎರಡೇ ಜಾತಿ ಕಣೋ ಇರೋದು. ಒಂದು ಸಾಧು ಜಾತಿ, ಇನ್ನೊಂದು ಸೈತಾನ್ ಜಾತಿ. ಸಾಧುಗೆ ಚಾಮರದಿಂದ ಗಾಳಿ ಬೀಸ್ತಾರೆ, ಸೈತಾನ್ಗೆ ಪಾರ್ಕೆಲಿ ಬಾರಿಸ್ತಾರೆ. ಸರ್ಜುಡ ಹೇಳ್ತಿದ್ದಾರೆ ಚಪ್ಪಲಿ ಏಟ್ ಬೇಕು ಅಂತಾನ? ಅಲ್ಲ, ಕಾಮಿನಿನ ಅವ್ರ ವಶಕ್ಕೆ ಒಪ್ಪಿಸ್ಬೇಕಂತೆ.
ಏಯ್, ಆ ಮೂಗ ನನ್ನ ಮಗನಿಗೆ ಹೇಳು, ಸೇದೋಗಿರೋ ನಾಲ್ಗೆನ ಹೊರಗೆ ಚಾಚಬೇಡ ಅಂತ. ಈ ಆಂಟನಿ ಒಂದು ಒಳ್ಳೆ ಧ್ಯೇಯಕ್ಕೋಸ್ಕರ ಮಗಳ ಪ್ರಾಣ ಕೊಡಕ್ಕೂ ಹಿಂಜರಿಯಲ್ಲ. ಬೇಡ ಆಂಟನಿ, ಈ ಚಂಡಾಲರಿಗೋಸ್ಕರ ನಾವು ಚಿತ್ರಾನ ಬಲಿ ಕೊಡೋದು ನ್ಯಾಯ ಅಲ್ಲ. ನಾವು ಕಾಮಿನಿಯನ್ನು ಬಿಟ್ಕೊಡ್ತೀವಿ, ಅವರು ಚಿತ್ರಾನ ಬಿಟ್ಕೊಡ್ಲಿ. ನಮಗೊಪ್ಪಿಗೆ. ಆ ಕಡೆಯಿಂದ ಕಾಮಿನಿ ಬರ್ಲಿ, ಈ ಕಡೆಯಿಂದ ಚಿತ್ರ ಬರ್ತಾಳೆ. ಮಧ್ಯೆ ಏನಾದ್ರು ತಕರಾರು ನಡೆದ್ರೆ ಈ ಪಿಸ್ತೂಲ್ನಿಂದ ಗುಂಡು ಹಾರುತ್ತೆ. ಆಂಟನಿ, ಆಂಟನಿ, ರಾಜ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನೀನು ಹೋಗು, ಪ್ಲೀಸ್ ಹೋಗು.